ನಿಮ್ಮ ಮೆದುಳು ನರಗಳಿಂದ ಆಗಿದೆ. ಇನ್ ಆ್ಯಂಡ್ ಔಟ್ ನರಗಳೇ, ಕಣ್ಣಿಗೆ ಕಾಣದೇ ಇರೋ ಸಣ್ಣ 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 ನರಗಳು. ಈ ನರಗಳು ಸೆಲ್ಗಳು ನ್ಯೂರಾನ್ ಹಾಗೆ ಅಂತ ಕರೆಯಲ್ಪಡುತ್ತೆ. ಈ ನ್ಯೂರಾನ್ ಸೆಲ್ಲುಗಳು ಫಾರ್ಮೇಷನಿಂದ ಏರುಪೇರು ಆಗಿದ್ದ ಪಕ್ಷದಲ್ಲಿ ಆ ನ್ಯೂರಾನ್ ಸೆಲ್ಲುಗಳು ಮೋಟಾರ್ ಸೆನ್ಸಾರ್ಸ್ ಹಾಗೆ ಅಂತನ್ನೋ ಒಂದು ಒಳ ಕೆಲಸ ಮಾಡುವ ಒಂದು ಸಿಸ್ಟಮ್ಮು, ಅದು ಕೂಡ ಏರುಪೇರಾದರೆ ಮನಸ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಮೆದುಳಿ ಒಳಗಡೆ ಕೆಲಸ ಮಾಡುವ ಮನಸ್ಸು ತಪ್ಪು ತಪ್ಪಾಗಿ ಕೆಲಸ ಮಾಡುತ್ತೆ. ಈ ಮೆದುಳು ಒಳಗಡೆ 3 ಗ್ರಂಥಿಗಳಿದೆ. ಹಿಪೋಥಾಲಮಸ್, ಪೀನಿಯಲ್, ಪಿಟ್ಯೂಟರಿ. ಈ 3 ಗ್ರಂಥಿಗಳು ಸೆರೋಟೋನಿನ್, ಮೆಲಟೋನಿನ್, ಡೋಪಮೈನ್ ಹಾಗೆ ಅಂತನ್ನೋ ಜ್ಯೂಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಮೆಲಟೋನಿನ್, ಸೆರೋಟೋನಿನ್, ಡೋಪಮೈನ್ ಜ್ಯೂಸ್ಗಳು ಏರುಪೇರಾಗಿ ಉತ್ಪಾದನೆ ಆದ ಪಕ್ಷದಲ್ಲಿ ಭಯ, ಭೀತಿ, ಆತಂಕ ಇತ್ಯಾದಿ ನಕಾರಾತ್ಮಕ ವಿಚಾರಗಳು ಸೃಷ್ಟಿಯಾಗತ್ತೆ ತಲೆ ಒಳಗಡೆ. ಮಾನಸಿಕ ಒತ್ತಡದ ಮೂಲವೇ ನಕಾರಾತ್ಮಕತೆ. ಮಾನಸಿಕ ಒತ್ತಡ ಅಂತನ್ನೋದು ಅದು ಬೇರೆ ರೀತಿಯಲ್ಲಿ ಬರುತ್ತೆ ಬೇರೆಯವರಿಗೆ, ಆದರೆ ತೊದಲಿರೋರಿಗೆ ಕೂಡ ಮಾನಸಿಕ ಒತ್ತಡ ಇದೆ. ತೊದಲು ಅಂತನ್ನೋದರ ಮೂಲವೇ ಭಯ, ಭೀತಿ, ಆತಂಕ. ಇದು ಮೊದಲನೇ ಮೆಟ್ಲು. ಮಾನಸಿಕ ಒತ್ತಡದ ಮೊದಲನೇ ಮೆಟ್ಲು ಯಾವುದು ಅಂದರೆ ಭಯ, ಭೀತಿ, ಆತಂಕ. ಈ 3 ಸರಿಪಡಿಸಬೇಕು ಅಂತಂದರೆ ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರು ಕೊಡೋದು ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳು, ಮೆಲಟೋನಿನ್, ಡೋಪಮೈನ್, ಸೆರೋಟೋನಿನ್ ಹಾಗೆ ಅಂತನೋ ಕೆಮಿಕಲ್ಗಳನ್ನು ಟ್ಯಾಬ್ಲೆಟ್ ರೂಪಕವಾಗಿ, ಕ್ಯಾಪ್ಸ್ಯೂಲ್ ರೂಪಕವಾಗಿ ಕೊಡ್ತಾರೆ. ಅವುಗಳು ಸೈಡ್ ಎಫೆಕ್ಟ್ಗಳನ್ನು ಕೊಡುತ್ತೆ ಹೊರತು ಸರಿಪಡಿಸಲ್ಲ. ನ್ಯಾಚುರಲ್ ಆಗಿ ಭಗವಂತ ಕೊಟ್ಟಿರುವ ಆಹಾರ ವಸ್ತುಗಳನ್ನು ಪ್ರಯೋಗ ಮಾಡಿ ನ್ಯೂರಾನ್ ಸೆಲ್ಲುಗಳು, ಮೋಟಾರ್ ಸೆನ್ಸಾರ್ಗಳು ಸರಿಯಾಗಿ ಕೆಲಸ ಮಾಡುವ ಹಾಗೆ ಮಾಡುವ ಆಹಾರ ಪದ್ಧತಿಗಳು ಏನು ಅಂತನ್ನೋದನ್ನು ಬರೆದು ಕೊಟ್ಟಿದ್ದೀನಿ. ಈಗ ಒಂದೊಂದೇ ನಾನು ನಿಮಗೆ ಹೇಳ್ತಾ ಬರ್ತೀನಿ. ನಾನು ಹೇಳಿದ ಪ್ರಕಾರ ನೀವು 48 ದಿವಸಗಳು ಅಭ್ಯಾಸ ಮಾಡಿದ ಪಕ್ಷದಲ್ಲಿ, ಅದನ್ನು ಉಪಯೋಗಿಸಿದ ಪಕ್ಷದಲ್ಲಿ ಈ 3 ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿ ನಿಮ್ಮ ಮೆದುಳಲ್ಲಿರುವ ನ್ಯೂರಾನ್ ಸೆಲ್ಲುಗಳು, ಮೋಟಾರ್ ಸೆನ್ಸಾರ್ಗಳನ್ನು ಸರಿಯಾಗಿ ಕೆಲಸ ಮಾಡೋಂಗೆ ಆಗತ್ತೆ. ಭಯ, ಭೀತಿ, ಆತಂಕ ಹೊರಟೋಗುತ್ತೆ. ಭಯ, ಭೀತಿ, ಆತಂಕ ಹೋದರೆ ಆಟೋಮೆಟಿಕ್ ಆಗಿ ತೊದಲು ನಿಂತೋಗುತ್ತೆ.